ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಕೀಲರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ, ಇಂದಿನ ಸಂಚಿಕೆ ಜಾಸ್ತಿ ಇರೋದಿಲ್ಲ, 5 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯ ಇಂದಿನ ತರಗತಿ. ಯಾಕೆಂದರೆ ಒಂದು ರೀಸೆಂಟ್ ನೋಟಿಫಿಕೇಷನ್ಸ್ ಆಗಿದೆ. ನಮ್ಮ KSLU ಯೂನಿವರ್ಸಿಟಿ ಹುಬ್ಬಳ್ಳಿಯಿಂದ ಒಂದು ರೀಸೆಂಟ್ ನೋಟಿಫಿಕೇಷನ್ಸನ್ನು ಹೊರಡಿಸಿದ್ದಾರೆ. ಆ ನೋಟಿಫಿಕೇಷನ್ಸಲ್ಲಿ ಏನಿದೆ ಅನ್ನೋದಾದರೆ ತುಂಬ ಇಂಪಾರ್ಟೆಂಟು ಮಹತ್ವವಾದಂಥ ಒಂದು ಸೂಚನೆ ನೀಡಿದ್ದಾರೆ ನಮ್ಮ KSLU ಯೂನಿವರ್ಸಿಟಿ ಹುಬ್ಬಳ್ಳಿಯವರು. ಏನಪ್ಪ ಅಂದರೆ ಏನು ದಿನಾಂಕ 10-12-2025 ಹೊರಹೊಮ್ಮಿರುವಂಥ ಒಂದು ನೋಟಿಸ್ ಇದು. ನೂತನ ಪಠ್ಯಕ್ರಮಾನುಸಾರವಾಗಿ ಪುನರಾವರ್ತಿತ ರಿಪೀಟರ್ ವಿದ್ಯಾರ್ಥಿಗಳು ನೂತನ ಪಠ್ಯಕ್ರಮದನುಸಾರವಾಗಿ ಹೊಸ ವಿಷಯಗಳಿಗೆ ಪರೀಕ್ಷೆಯನ್ನು ಬರೆಯುವ ಕುರಿತು. ಏನೋ ಹೊಸ ಕಾನೂನುಗಳು ಜಾರಿಗೆ ಬಂದ ನಂತರ ನೂತನ ಪಠ್ಯಕ್ರಮದ ಅನುಸಾರವಾಗಿ ಪುನರಾವರ್ತಿತಂತಹ ರಿಪೀಟರ್ ವಿದ್ಯಾರ್ಥಿಗಳಿಗೂ ನೂತನ ಪಠ್ಯಕ್ರಮದ ಅನುಸಾರವಾಗಿ ಹೊಸ ವಿಷಯಗಳಿಗೆ ಪರೀಕ್ಷೆಯನ್ನು ಬರೆಯುವ ಕುರಿತು. ಹಂಗಂದರೆ ಯಾರು IPC, CRPC, IEA ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872, CRPC ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973, IPC ಇಂಡಿಯನ್ ಪೆನಲ್ ಕೋಡ್ 1860 ಈ ಸಬ್ಜೆಕ್ಟ್ಗಳನ್ನು ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಬರೆದು ಪಾಸಾಗದೇ ಇದ್ದ ಸಂದರ್ಭದಲ್ಲಿ ಈ ಎಕ್ಸಾಮಲ್ಲಿ ಏನು 25-26ನೇ ಸಾಲಿನ ಎಕ್ಸಾಮ್ ಶೆಡ್ಯೂಲಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕಟ್ಟುವ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ IPCಯನ್ನಾಗಲಿ CRPCಯನ್ನಾಗಲಿ IEAನಾಗಲಿ ಬರೀಲಿಕ್ಕೆ ಅವಕಾಶವಿಲ್ಲ. ಈಗ ನೀವು ನೂತನವಾಗಿ ಜಾರಿಗೆ ಬಂದಿರುವಂತಹ ಕಾನೂನುಗಳಾದಂತಹ BNS ಭಾರತೀಯ ನ್ಯಾಯ ಸಂಹಿತೆ, ಅದೇ ರೀತಿಯಾಗಿ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, BSA ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಈ 3 ಕಾಯ್ದೆಗಳು ಕೂಡ 2023ರಲ್ಲಿ ಜಾರಿಗೆ ಬಂದಿರುವಂಥ ಕಾಯ್ದೆಗಳು. ನಿಮಗೆ ಇದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ, ಆಲ್ಮೋಸ್ಟ್ ಹಂಗೆ ಇರ್ತದೆ. ಕ್ಲಾಸಸ್ಗಳು ಡಿವೈಡ್ ಆಗಿರ್ಬೋದು, ಸೆಕ್ಷನ್ಗಳು ಡಿವೈಡ್ ಆಗಿರ್ಬೋದು, ಆದರೆ ಕಂಟೆಂಟ್ಗಳು ಸೇಮ್ ಇರ್ತದೆ. ಪನಿಷ್ಮೆಂಟ್ ಇನ್ಕ್ರೂಸ್ ಆಗಿರ್ಬೋದು, ಪ್ರೊಸೀಜರ್ಗಳಲ್ಲಿ ಲಿಮಿಟೇಷನ್ಸನ್ನು ಇರ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಎಲೆಕ್ಟ್ರಿಕಲ್ಲು ಡಿಜಿಟಲ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಮಹತ್ವವನ್ನು ಕೊಡ್ಕೊಂತ ಬಂದಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿದರೆ ಸಾಕಾಗ್ತದೆ. ಇಂದು ಓದಿರುವಂಥ ಸೆಕ್ಷನ್ನಿಗೂ ಈಗಿರುವಂಥ ಸೆಕ್ಷನ್ಗಳಿಗೂ ಓದಿದ್ದೇ ಆಗಿದ್ದಲ್ಲಿ ನಿಮ್ಮ ಮುಂದೆ ಫ್ಯೂಚರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಯೂನಿವರ್ಸಿಟಿಯವರು ಹೊರಡಿಸಿರುವಂಥ ಒಂದು ಸೂಚನೆ. ಮೇಲ್ಕಾಣಿಸಿದಂತಹ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಬೆಸ ಮತ್ತು ಸಮಾಜ ಸೆಮಿಸ್ಟರ್ ಪರೀಕ್ಷೆಗಳು ಹಾಗೂ ಮುಂಬರುವ ಎಲ್ಲ ಶೈಕ್ಷಣಿಕ ಸಾಲಿನ ಪರೀಕ್ಷೆಗಳು ವಿದ್ಯಾರ್ಥಿಗಳ ಭವಿಷ್ಯದ ವಕೀಲ ವೃತ್ತಿಯ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ವಕೀಲ ವೃತ್ತಿಯ ಹಿತದೃಷ್ಟಿಯಿಂದ ನೂತನ ಪಠ್ಯಕ್ರಮಾನುಸಾರವಾಗಿ ಜರುಗಲಿದ್ದು, ಉಲ್ಲೇಖಿತ ಸುತ್ತೋಲೆ 3ರಲ್ಲಿ ಈಗಾಗಲೇ ಸೂಚಿಸಿದಂತೆ ಪುನರಾವರ್ತಿತ ರಿಪೀಟರ್ ವಿದ್ಯಾರ್ಥಿಗಳು ಕೂಡ ಪಠ್ಯಕ್ರಮದನುಸಾರವಾಗಿ ನೂತನ ವಿಷಯಗಳಾದಂತಹ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ವಿಷಯಗಳಲ್ಲಿಯೇ ಪರೀಕ್ಷೆಯನ್ನು ಬರೆಯಬೇಕೆಂದು ಸೂಚಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಳೆಯ ಪಠ್ಯಕ್ರಮಾನುಸಾರವಾಗಿ ಪರೀಕ್ಷಾ ಅರ್ಜಿ ಬರೆಸಿದ ವಿದ್ಯಾರ್ಥಿಗಳು ಸಹ ನೂತನ ಪಠ್ಯಕ್ರಮಾನುಸಾರವಾಗಿಯೇ ಈಗ ಒಂದು ವೇಳೆ ಎಕ್ಸಾಮ್ ಫೀಸ್ ಕಟ್ಟೋ ಸಂದರ್ಭದಲ್ಲಿ ನೀವು IPCಯನ್ನು, CRPCಯನ್ನು, IEAನ ಅಪ್ಲಿಕೇಶನ್ ಕಟ್ಟಿದ್ದೇ ಆಗಿದ್ರಲ್ಲಿ ಅಂಥ ವಿದ್ಯಾರ್ಥಿಗಳು ಕೂಡ ನೂತನವಾಗಿ ಜಾರಿಗೆ ಬಂದಿರುವಂತಹ BNS, BNSS, BSA ಸಬ್ಜೆಕ್ಟ್ಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ನೀವು ಯಾವ ವಿಷಯಗಳಲ್ಲಿ ಫೇಲ್ ಆಗಿರ್ತೀರಲ್ವ, ಈ ಎಕ್ಸಾಂಪಲ್ಲು ನೀವು IPCಯಲ್ಲಿ ಫೇಲ್ ಆಗಿದ್ದರೆ ಈಗ ಎಕ್ಸಾಮ್ ಕಟ್ಟಿರೋಂಥ ಸ್ಟೂಡೆಂಟ್ಸ್ಗಳು BNS ಅನ್ನು ಬರೀಬೇಕಾಗ್ತದೆ. ಅದೇ ರೀತಿಯಾಗಿ CRPCಯಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು BNSS ಸಬ್ಜೆಕ್ಟನ್ನು ಬರೀಬೇಕಾಗ್ತದೆ. ಅದೇ ರೀತಿಯಾಗಿ IEA ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು BSA ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಬರೀಬೇಕಾಗ್ತದೆ. ಆತ್ಮೀಯ ಸ್ನೇಹಿತರೆ, ಏನು ಮುಂದುವರೆದು ಸದರಿ ವಿಷಯವನ್ನು ಎಲ್ಲ ಮಹಾವಿದ್ಯಾಲಯದ ಪ್ರಾಂಶುಪಾಲರು ತಮ್ಮ ಕಾನೂನು ಮಹಾವಿದ್ಯಾಲಯದ ಎಲ್ಲ ಸಂಬಂಧಿತ ವಿದ್ಯಾರ್ಥಿಗಳಿಗೂ ಶೀಘ್ರವಾಗಿ ತಿಳಿಸಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ನೋಟಿಸು. ವಿದ್ಯಾರ್ಥಿಗಳು ಓದೋದ್ರಲ್ಲಿ ನೀವು ಗಡಿಬಿಡಿ ಆಗಿಬಿಟ್ಟು ಯಾವುದೋ ಮೋಡಲ್ಲಿ ನೀವು IPC ಬರೆಯುವಂಥ ವಿದ್ಯಾರ್ಥಿಗಳು ಬರೀ IPCನೇ ಓದ್ತಾ ಕೂತ್ಕೊಂಡು ಆ ರೀತಿ ಆಗಬಾರ್ದು. ಇನ್ನು ಎಕ್ಸಾಮ್ ಇನ್ನೇನು 15-1-2020 26ರಿಂದ ಸ್ಟಾರ್ಟ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ಇವತ್ತಿಗೆ ಇನ್ನು ತಿಂಗಳು ಬಾಕಿ ಇದೆ ಅಷ್ಟೇ. ಇವತ್ತಿನ ತಿಂಗಳಿಗೆ ನಿಮ್ಮ ಎಕ್ಸಾಮ್ ಕಮೆನ್ಸ್ಮೆಂಟ್ ಆಗ್ತದೆ. ಸೊ ಹಂಗಾಗಿ ಯಾವ ವಿದ್ಯಾರ್ಥಿಗಳು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ನಿಮ್ಮ ಸಬ್ಜೆಕ್ಟ್ಗಳನ್ನು ಫಸ್ಟ್ ನೀವು ತಯಾರು ಮಾಡ್ಕೊಳ್ಳಿ. ಕ್ಲಾಸಸ್ ಇರ್ಬೋದು, ನೋಟ್ಸ್ ಇರ್ಬೋದು. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಲಿ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಟ್ಸಸ್ಗಳು
ಲಭ್ಯವಿದ್ದು ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಲಭ್ಯವಿದ್ದಾವೆ. ಕ್ಲಾಸಸ್ಸು ಸ್ವಲ್ಪ ಲೆಕ್ಚರ್ ಸ್ಪೆಷಾಲಿಟಿ ಕಮ್ಮಿ ಇರೋದ್ರಿಂದ ತಡವಾಗಿದ್ದಾವೆ. ನೋಡಿ ಆತ್ಮೀಯ ಸ್ನೇಹಿತರೆ, ಆಲ್ ದ ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ ಎಕ್ಸಾಮಿನೇಷನ್ಸ್ ಆರ್ ಬೀಯಿಂಗ್ ಕಂಡಕ್ಟೆಡ್ ಆಸ್ ಪರ್ ದ ನ್ಯೂ ಸಿಲೆಬಸ್. Repeater students have been advised to write the B examinations in the new subject BNS, BNSS, BSA. Student who have failed the examinations applications as per the old syllabus will also have to write the examinations in the new subject as per the new syllabus. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ.